ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಇವತ್ತು ಜನವರಿ 23, ಬಹಳ ವಿಶೇಷವಾದಂತಹ ದಿನ. ಯಾರ್ದು ಜನ್ಮದಿನ ಅಂತ ಹೇಳ್ಬೋದ ಇವತ್ತು? ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನ. ಮೊದಲು ಗಣರಾಜ್ಯೋತ್ಸವದ ಸಿದ್ಧತೆ 24ರಿಂದ ಶುರು ಆಗ್ತಾ ಇತ್ತು. 24ಕ್ಕೆ ಮಕ್ಕಳಿಗೆ ಬಾಲಶೌರ್ಯ ಪುರಸ್ಕಾರಗಳನ್ನು ಕೊಡ್ತಿದ್ರು. 25ಕ್ಕೆ ಪದ್ಮಶ್ರೀ ಮತ್ತು ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪ್ರಕಟಿಸ್ತಾ ಇದ್ರು. 26ಕ್ಕೆ ಗಣರಾಜ್ಯೋತ್ಸವ ಮಾಡ್ತಾ ಇದ್ರು. 30ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಹುತಾತ್ಮದ ದಿನ ಅಥವಾ ಸರ್ವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಹುತಾತ್ಮರ ದಿನವನ್ನು ಆಚರಣೆ ಮಾಡಿ ಗಣರಾಜ್ಯೋತ್ಸವದ ಕಾರ್ಯಕ್ರಮಗಳು ಮುಕ್ತಾಯ ಆಗ್ತಾ ಇದ್ವು. ಆದರೆ ಮೋದಿಯವರು ಬಂದ್ಮೇಲೆ 23ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ರು. ಇವತ್ತು ಪರಾಕ್ರಮ ದಿವಸ ಅಂತ ಆಚರಿಸ್ತಾರೆ. ಅಂದ್ರೆ ನಮ್ಮ ಮಕ್ಕಳಿಗೆ, ಯುವಕರಿಗೆ ಅಥವಾ ಸ್ವಾತಂತ್ರ್ಯ ನಂತರ ಹುಟ್ಟಿದಂತಹ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಅವರ ಕಷ್ಟ ಸಹಿಷ್ಣುತೆ ಮತ್ತು ಬ್ರಿಟಿಷರು ನೀಡಿದ ಹಿಂಸೆ, ಅವರು ನಡೆಸಿದ ದಬ್ಬಾಳಿಕೆ, ಇವುಗಳನ್ನೆಲ್ಲ ಸರಿಯಾಗಿ ಮಾಹಿತಿ ಮಾಡಿಕೊಡ್ಬೇಕು. ದುರ್ದೈವ ಅಂದ್ರೆ ಮುಂದಿನ ಸರ್ಕಾರಗಳು, ಅಂದ್ರೆ ಸ್ವಾತಂತ್ರ್ಯ ಬಂದ ಕೂಡಲೇ ಭಾರತ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಸರ್ಕಾರಗಳು ಇದ್ರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡಲಿಲ್ಲ. ತಮ್ಮ ಮೂಗಿನ ನೇರಕ್ಕೆ ಅಥವಾ ಒಂದು ಪಕ್ಷದ ಸಿದ್ಧಾಂತಕ್ಕೆ ಅನುಕೂಲ ಆಗೋ ಹಾಗೆ ಸ್ವಾತಂತ್ರ್ಯ ಹೋರಾಟವನ್ನು ಬಿಂಬಿಸಿದ್ವಿ. ಆದರೆ ವಾಸ್ತವಿಕವಾಗಿ ಎಷ್ಟೋ ಜನರ ಹೆಸರು ನಾವು ಕೇಳಿದ್ದು 75ನೇ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ದಿನಾಚರಣೆ ಏನ್ ಬಂತಲ್ಲ, ಅಮೃತ ಮಹೋತ್ಸವ, ಒಂದು ವರ್ಷ ಕಾಲ ಪ್ರತಿ ದಿವಸ 2 ಜನ 3 ಜನದ್ದು, ಅವತ್ತು ಯಾರ್ಯಾರ್ದು ಜನ್ಮದಿನ ಇರುತ್ತೋ 1 ವರ್ಷ ಪೂರ್ಣ 365 ದಿನನೂ ರೇಡಿಯೋದಲ್ಲಿ ಮತ್ತು ಟಿವಿನಲ್ಲಿ ಅವ್ರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಹಾಕಿದ್ರು. ಆವಾಗ ಗೊತ್ತಾಯ್ತು ಸ್ವಾತಂತ್ರ್ಯ ಹೋರಾಟ ಎಷ್ಟು ಕಠಿಣ ಇತ್ತು, ಎಂತೆಂಥವ್ರು ಬಲಿದಾನ ಮಾಡ್ಕೊಂಡಿದ್ದಾರೆ. ಮತ್ತು ನಮಗೊಂದು ತಪ್ಪು ಸಂದೇಶವನ್ನು ಕೊಟ್ಟಿದ್ರು, ನಮ್ಮ ಸರ್ಕಾರದವರೇ ಕೊಟ್ಟಿದ್ರು. ನಮ್ಮಲ್ಲಿ ಒಳಜಗಳ ಇತ್ತು ಇಲ್ಲ ಅಂತ ಏನಲ್ಲ. ಆದ್ರೆ ರಾಣಿ ಅಬ್ಬಕ್ಕನಿಂದ ಪ್ರಾರಂಭ ಆಗಿ ಅಥವಾ ಇನ್ನು ಚೆನ್ನಭೈರಾದೇವಿ ಅಂತ ಅವರು ಬರ್ತಾರೆ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡದಂತವರಿಲ್ಲ. ಆವಾಗಿನಿಂದನೇ ಇನ್ನು ಬ್ರಿಟಿಷರು ಭಾರತಕ್ಕೆ ಆಗ್ತಾನೆ ವ್ಯಾಪಾರಕ್ಕೆ ಬರ್ತಾ ಇದ್ರು, ಅಥವಾ ಇನ್ನೂ ಬಂದಿರಲಿಲ್ಲ. ಯಾಕಂದ್ರೆ ಮೊಟ್ಟ ಮೊದಲು ಭಾರತಕ್ಕೆ ಕಾಲಿಟ್ಟವನು ವಾಸ್ಕೋ ಡಿ ಗಾಮ, ಅವನು ಪೋರ್ಚುಗೀಸ್. ಅವತ್ತಿನಿಂದ ಸಮಗ್ರ ಭಾರತವನ್ನ ಒಳಗೊಳ್ಳುವಂತಹ ರೀತಿನಲ್ಲೇ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಆಗ್ಲಿ, ಕಿತ್ತೂರು ಚೆನ್ನಮ್ಮ ಆಗ್ಲಿ, ಆಮೇಲೆ ಇನ್ನೂ ಬಹಳ ಜನ, ತಮಿಳ್ನಾಡಲ್ಲಿ ಒಬ್ರು ಬರ್ತಾರೆ
ಕೇರಳದಲ್ಲಿ ಬರ್ತಾರೆ. ಅವರೆಲ್ಲರೂ ಕೇವಲ ತಮ್ಮ ರಾಜ್ಯಕ್ಕೋಸ್ಕರ ಸೀಮಿತವಾಗಿ ಹೋರಾಟ ಮಾಡಲಿಲ್ಲ. ಬ್ರಿಟಿಷರನ್ನ ಭಾರತದಿಂದನೇ ತೊಲಗಿಸ್ಬೇಕು ಅನ್ನೋ ಗುರಿ ಇತ್ತು ಅವ್ರಿಗೆ. ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಬ್ರಿಟಿಷರ ಭಾಷೆಯಲ್ಲೇ ಸಿಪಾಹಿ ದಂಗೆ ಅಂತ ಕರೆದ್ಬಿಟ್ರು. ನಮ್ಮವರು ಕೂಡ ಕೆಲವರು. ಇಲ್ಲ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚೆನ ಸ್ವಾತಂತ್ರ್ಯ ಸಂಗ್ರಾಮಗಳು ಅಲ್ಲಲ್ಲ ನಡೀತಾ ಇದ್ವು. ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ನಡೆದಿದ್ದಾವೆ. ಬಿರ್ಸಾ ಮುಂಡಾ ನಾವು ಹೆಸರೇ ಕೇಳಿರಲಿಲ್ಲ, ಆದ್ರೆ ಎಂತಹ ದೊಡ್ಡ ಹೋರಾಟ ಮಾಡ್ತಾರೆ ಅಂದ್ರೆ ವಿವೇಕಾನಂದರಿಗಿಂತ ಮುಂಚೆ, ಮಹಾತ್ಮ ಗಾಂಧೀಜಿಯವರಿಗಿಂತ ಮುಂಚೆ, ಸುಭಾಷ್ ಚಂದ್ರ ಬೋಸ್ ಇನ್ನೂ ಹುಟ್ಟೇ ಇರಲಿಲ್ವೇನೋ ಆವಾಗ ಬಿರ್ಸಾ ಮುಂಡಾ ಅವರು, ಈಗೇನು ಜಾರ್ಖಂಡ್ ಅಂತ ಕರಿತಿರಲ್ಲ, ಏನಿವಾಗ ನಮ್ಮ ರಾಷ್ಟ್ರಪತಿಗಳು ಒರಿಸ್ಸಾದಿಂದ ಬಂದಿದ್ದಾರೆ, ಆದರೆ ಆ ಜನಾಂಗಕ್ಕೆ ಸೇರಿದಂಥವ್ರು, ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ರೈತರುಗಳು 20,000 ಜನ ಬಲಿದಾನ ಮಾಡ್ಕೊಳ್ತಾರೆ. ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ 20,000 ಜನ. ಬಿರ್ಸಾ ಮುಂಡಾ ಅವಾಗ ಕೇವಲ ಅವ್ರಿಗೆ 25 ವರ್ಷ ಅಷ್ಟೆ. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಬಲಿದಾನ ಮಾಡ್ಕೊಂತಾರೆ. 20,000 ಜನ ಸೈನಿಕರ ನೇತೃತ್ವ, ರೈತರ ನೇತೃತ್ವದಲ್ಲಿ. ಸೈನಿಕರಲ್ಲ ಅವರು, ರೈತರೇನೆ. ಅಂದ್ರೆ ಇಂಥ ಹೋರಾಟಗಳನ್ನ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಹೇಳೇ ಕೊಡ್ಲಿಲ್ಲ ನಮಗೆ. 1ನೇ ತರಗತಿಯಿಂದ BA ವರ್ಗುನು ಇತಿಹಾಸ ಅಭ್ಯಾಸ ಮಾಡಿದ್ರು, PG ಇತಿಹಾಸ ಅಭ್ಯಾಸ ಮಾಡಿದ್ರು ಇಂಥವ್ರದ್ದು ಕೆಲವ್ರದ್ದು ಹೇಳಿರ್ಲಿಲ್ಲ. ಅಂದ್ರೆ ಎಂಥ ಕೃತಜ್ಞರು ನಮ್ಮ ಜನ. ಅಧಿಕಾರ ಲಾಲಸೆಗೋಸ್ಕರ ತಮ್ಮ ಸಿದ್ಧಾಂತವನ್ನ ಜನರ ಮೇಲೆ ಹೇರೋದಕ್ಕೋಸ್ಕರವಾಗಿ ಸತ್ಯವನ್ನು ಮುಚ್ಚಿಟ್ರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾಲಕ್ಕೆ ಮೋದಿಯಂತಹ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿ ಆಗಿದ್ದಕ್ಕೆ ನಮಗಿವೆಲ್ಲ ಗೊತ್ತಾಯ್ತು. ಇಲ್ಲದೆ ಹೋಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಸುವರ್ಣ ಮಹೋತ್ಸವ 50 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ದುರ್ಬಲ ಸರ್ಕಾರಗಳಿದ್ವು, ಅಥವಾ ಕಿಚಡಿ ಸರ್ಕಾರಗಳ ಯುಗ ಪ್ರಾರಂಭ ಆಗಿತ್ತು. ಅಂದ್ರೆ ಸಮ್ಮಿಶ್ರ ಸರ್ಕಾರ ದೇಶವನ್ನು ಕೊಳ್ಳೆ ಹೊಡೆಯೋದಕ್ಕೋಸ್ಕರನೇ ಅಂಗರಚನೆ ಮಾಡ್ಕೊಂಡ್ರೆ ಅನ್ನೋ ಮಟ್ಟಕ್ಕೆ ಅವು ಈ ರಚನೆ ಆಗ್ತಾ ಇದ್ವು. ಸುದೈವ ವಶಾತ್ ಕೆಲವು ದಶಕಗಳಿಂದ, ಕೆಲವು ವರ್ಷಗಳಿಂದ ಸ್ಥಿರವಾದ ಮತ್ತು ಸುಭದ್ರವಾದಂತಹ ದೇಶದ ಬಗ್ಗೆ ಪ್ರಜ್ಞೆ ಇರುವಂತಹ, ಭಕ್ತಿ ಇರುವಂತಹ ಸರ್ಕಾರ ರಚನೆ ಆಗಿದ್ದಕ್ಕೋಸ್ಕರವಾಗಿ ಅಮೃತ ಮಹೋತ್ಸವ ಬಹಳ ಚೆನ್ನಾಗಿ ನಡೆಯಿತು. 75 ವಾರಗಳ ಕಾರ್ಯಕ್ರಮ ನಡೀತು. 75 ವಾರಗಳ ಕಾರ್ಯಕ್ರಮ ನಡೆದಿತ್ತು. ಬಹಳ ಉನ್ನತವಾದಂತಹ, ಉತ್ತಮವಾದಂತಹ ಕಾರ್ಯಕ್ರಮ ನಡೆಯಿತು. ಟಿವಿನಲ್ಲಿ ಸ್ವಾತಂತ್ರ್ಯ ಸ್ವರಾಜ್ ಅಂತ ಒಂದು ಕಾರ್ಯಕ್ರಮನೇ ಬರ್ತಾ ಇತ್ತು, ನೀವು ನೋಡಿರ್ಬೇಕಿರಲ್ಲ. ಸ್ವರಾಜ್ ಅಂತ ಹೇಳಿ ಬರ್ತಾ ಇತ್ತು, ಈಗಲೂ ಬರ್ತಾ ಇದೆ ಅಂತ ಕಾಣುತ್ತೆ. ಅವರ ಹೋರಾಟವನ್ನ ತುಂಬಾ ಚೆನ್ನಾಗಿ ಬಿಂಬಿಸಿದ್ರು ಧಾರಾವಾಹಿಗಳ ಮೂಲಕ. ಅಂದ್ರೆ ಸುಭದ್ರ ಸರ್ಕಾರಗಳಿದ್ರೆ, ದೇಶಭಕ್ತಿಯನ್ನ ಬೆಳೆಸಿದ್ರೆ ಎಷ್ಟು ಒಳ್ಳೇದಾಗತ್ತೆ ಪ್ರಪಂಚದಲ್ಲಿ. ನಾವು ಹೆಸರು ತಗೋಬಹುದು, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಆದ್ರಿಂದ ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಮುಂದಿನ ನೀವೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ರ ಸ್ಮರಣೆಯಲ್ಲಿ ನಮ್ಮ ಮಕ್ಕಳನ್ನ ರಾಷ್ಟ್ರಭಕ್ತರನ್ನಾಗಿ, ಪರಾಕ್ರಮಿಗಳನ್ನಾಗಿ ಮಾಡಬೇಕು. ಅವ್ರನ್ನ ಸ್ಪೋರ್ಟ್ಸಲ್ಲಿ, ವಿಶೇಷವಾಗಿ ಇವಾಗ ಸ್ಪೋರ್ಟ್ಸ್ ಹೆಸರಲ್ಲಿ ಗಟ್ಟಿ ಮಾಡಬೇಕು. ಆಮೇಲೆ ದೇಶ ಸೇವೆ ಕಳಿಸ್ಬೇಕು. ಅಗ್ನಿವೀರ್ ಅಂತ ಏನು ಯೋಜನೆ ಮಾಡಿದ್ದಾರೆ, ಅದರಲ್ಲಿ ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡು ಮಕ್ಕಳು, ಯುವಕರು, ಯುವತಿಯರು
ಅವರು ತರಬೇತಿಯನ್ನು ಪಡ್ಕೋಬೇಕು. ಸಂಬಳ ಸಹಿತ ತರಬೇತಿ ಕೊಡ್ತಾರೆ, ದೇಶ ಸೇವೆ ಮಾಡಕ್ ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಕೂಡ ಅದಕ್ಕೂ ಕಲ್ಲು ಹಾಕ್ಬೇಕು ಅಂತ ನೋಡಿದ್ರು ವಿರೋಧ ಪಕ್ಷದವ್ರು. ಅಂದ್ರೆ ದೇಶಭಕ್ತಿ ಶೂನ್ಯರಾದ್ರೆ ಏನೇನಾಗತ್ತೆ ಅನ್ನೋದಕ್ಕೆ, ಉದ್ಯೋಗ ಸಿಗಲ್ಲ ನಿಮಗೆ, ಬೇಗ ಕಳಿಸ್ಬಿಡ್ತಾರೆ ಅನ್ನುವ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಸಾವಿರಾರು ಕೋಟಿ ರೂಪಾಯಿ ಹಾನಿ ಮಾಡಿಸಿದ್ರು. ಆದರೂ ಸರ್ಕಾರ ಗಟ್ಟಿಯಾಗಿದ್ದಕ್ಕೆ ಆ ಅಗ್ನಿವೀರ್ ಯೋಜನೆ ಬಂತು. ನಮ್ಮ ಯುವಕ ಯುವತಿಯರು PUC ಆದ ತಕ್ಷಣನೇ, SSLC ಆದ ತಕ್ಷಣನೇ 3 ವರ್ಷ 4 ವರ್ಷ ಡಿಗ್ರಿ ಮಾಡ್ಕೊಂತಾನೆ ಅವರು ಸೇವೆಯನ್ನು ಸಲ್ಲಿಸಬಹುದು, ದೇಶ ಸೇವೆ ಸಲ್ಲಿಸಬಹುದು. ಮತ್ತು ಅವ್ರಿಗೆ ವಿಶೇಷವಾದಂತಹ ಹುದ್ದೆಗಳು ಅಂದ್ರೆ ಮೀಸಲಾತಿಗಳು ಕೂಡ ಇರುತ್ತೆ. ಅದಕ್ಕೆ ನೀವು ಏನೇ ಕೆಲಸ ಮಾಡಿ ರಾಷ್ಟ್ರಕ್ಕೋಸ್ಕರ ಮಾಡಿ, ನೀವೇನೇ ಭಕ್ತಿ ಮಾಡಿ ರಾಷ್ಟ್ರಭಕ್ತಿ ಮಾಡಿ. ಇದೇ ನಾವು ಸುಭಾಷಿತರಿಗಾಗಲಿ ಅಥವಾ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲಿಸುವ ಗೌರವ ಏನಪ್ಪಾ ಅಂತಂದ್ರೆ, ನಾವು ರಾಷ್ಟ್ರಭಕ್ತರಾಗಿ ಸಂಕುಚಿತ ಮನೋಭಾವನೆಗಳನ್ನ ಬಿಟ್ಟು ನಮ್ಮ ಬದುಕನ್ನ ಸದೃಢ ಸಮೃದ್ಧಗೊಳಿಸಿಕೊಳ್ತಕ್ಕಂಥದ್ದು. ಇದೇ ನಾವು ಅವರಿಗೆ ಸಲ್ಲಿಸುವ ಗೌರವ ಭಕ್ತಿ. ಸರ್ವರಿಗೂ ಶರಣ ಶರಣ.